ಶೇನ್ ವಾರ್ನ್ ಒಬ್ಬ ಕ್ರಿಕೆಟ್ ಜಗತ್ತಿನ ದಂತಕತೆ. ಈತ ಆ ಕ್ರಿಕೆಟ್ ಕ್ರೀಡೆಯ ಜಗತ್ತನ್ನೇ ಬದಲಾಯಿಸಿದ ಮಹಾನ್ ಸಾಧಕ. ಇಂಥ ಕ್ರಿಕೆಟ್ ಜಗತ್ತಿನ ದಿಗ್ಗಜನ ಅಭಿಮಾನಿಗಳಿಗೆ ಆತನ ಅಕಾಲಿಕ ಮರಣ ತುಂಬಲಾರದ ನಷ್ಟವನ್ನುಂಟು ಮಾಡಿದೆ. ದಿನಾಂಕ 4/3/2022 ಥೈಲ್ಯಾಂಡಿನಲ್ಲಿ ಹೃದಯಘಾತದಿಂದ ಮೃತಪಟ್ಟ ಸುದ್ದಿ ವಿಶ್ವದಾದ್ಯಂತ ಹರಡಿ ಇಡೀ ಜಗತ್ತನ್ನೇ ಸ್ತಬ್ಧ ಮಾಡಿಬಿಟ್ಟಿದೆ. ಶೇನ್ ವಾರ್ನ್ ಎಂಬ ಸ್ಪಿನ್ನರ್ ರಾಜನು ಈ ಕ್ರಿಕೆಟಿನ ಸಾಮ್ರಾಜ್ಯದಲ್ಲಿ ಹಿಂದೆಯೂ ಸಿಕ್ಕಿರಲಿಲ್ಲ, ಮುಂದೆಯೂ ಸಿಗುವನೆಂಬ ನಂಬಿಕೆಯಂತೂ ಇಲ್ಲ. ಈತನ ಲೆಗ್ ಸ್ಪಿನ್ನಿಂಗ್ ತಂತ್ರ ಕ್ರಿಕೆಟ್ ಎಂಬ ಪಂದ್ಯವನ್ನು ಯಾವುದೋ ಹಂತಕ್ಕೆ ತಲುಪಿಸುತ್ತದೆ. ಆತನು ಒಬ್ಬ ಬಲಗೈ ಲೆಗ್ ಸ್ಪಿನ್ನರ್ ಎಂಬುದು ಲೋಕಕ್ಕೆ ಗೊತ್ತು. 1993ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಇಂಗ್ಲೆಂಡಿನ ಪಂದ್ಯದಲ್ಲಿ ಆ ಪೂರ್ತಿ ಸೀರೀಸಿನಲ್ಲಿ ಒಟ್ಟು 34 ವಿಕೆಟ್ಗಳನ್ನು ಪಡೆದಂತಹ ಪಂದ್ಯ ಶ್ರೇಷ್ಠ. ಬಾಲ್ ಆಫ್ ದ ಸೆಂಚುರಿ ಎಂಬ ಪುಸ್ತಕದಲ್ಲಿಯೂ ಸಹ ಆತನ ಚೆಂಡಿನ ಸ್ಪಿನ್ನಿಂಗ್ ತಂತ್ರದ ಮರ್ಮವನ್ನ ಹೊಗಳಿ ವಿಶ್ಲೇಷಿಸಿದ್ದಾರೆ. ಆತನೊಬ್ಬ ವಿಶೇಷ ವ್ಯಕ್ತಿ ಎಂದು ಅಂದೇ ನಿರ್ಧಾರವನ್ನು ಮಾಡಿದ್ದಾರೆ. 1994ರಲ್ಲಿ ಪುನಃ ಇಂಗ್ಲೆಂಡ್ ವಿರುದ್ಧ 8 ವಿಕೆಟ್ಗೆ 71 ರನ್ನುಗಳನ್ನು ಗಳಿಸಿದಂತಹ ಮಹಾನ್ ಧೀರ. ಮುಂದಿನ 6 ವರ್ಷಗಳಲ್ಲಿ 300 ವಿಕೆಟ್ಗಳನ್ನು ಪಡೆದಂತಹ ರಣಧೀರ. ಈತ ಕ್ರಿಕೆಟ್ ಚರಿತ್ರೆಯಲ್ಲಿ 600 ಕ್ರಿಕೆಟ್ ಪಡೆದ ಪ್ರಥಮ ಕ್ರಿಕೆಟಿಗ. ಈತ ವಿಶ್ವದಲ್ಲಿ ಒಟ್ಟು 708 ವಿಕೆಟ್ಗಳನ್ನು ಪಡೆದಂತಹ ದ್ವಿತೀಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 2007ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಜಗತ್ತಿನಿಂದ ನಿವೃತ್ತಿ ಪಡೆದರೂ 2008ರಲ್ಲಿ ಐಪಿಎಲ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪಂದ್ಯದಲ್ಲಿ ಒಬ್ಬ ಅನ್ಯ ಭಾರತೀಯನಾಗಿ ಪ್ರಪ್ರಥಮ ಅನ್ಯ ಭಾರತೀಯನಾಗಿ ಭಾರತದ ಕ್ರಿಕೆಟ್ ತಂಡವನ್ನ ಗೆಲ್ಲಿಸಿ ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವುದು ಶೇನ್ ವಾರ್ನ್. ಸ್ನೇಹಿತರೆ, ಸಾವನ್ನ ತಡೆಯುವ ಶಕ್ತಿ ಯಾರಲ್ಲೂ ಇಲ್ಲ. ಎಲ್ಲ ಸೃಷ್ಟಿಯ ಜೀವಿಗೂ ಕೊನೆ ಎಂಬುದು ಇದೆ. ಇಡೀ ಜಗತ್ತೇ ಈ ಮಹಾನ್ ಚೇತನವನ್ನ ಕಳೆದುಕೊಂಡ ದುಃಖದಲ್ಲಿ ಮರುಗುತ್ತಿದೆ. ಕ್ರಿಕೆಟ್ ಜಗತ್ತನ್ನು ಜಗಮಿಗಿಸಿದ ಮಿನುಗುತ್ತಾರೆ, ಮತ್ತೆ ಹುಟ್ಟಿವಾ ಎಂದು ಬಯಸುತ್ತಿದೆ. ಸ್ನೇಹಿತರೆ, ಇದು ಸಾಲಾರ್ ಕನ್ನಡ ಯೂಟ್ಯೂಬ್ ಚಾನಲಿನ ಪ್ರಸ್ತುತಿ.